ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಾಗ ಸಿಂಪಲ್ಲಾಗಿ ನನ್ನ ಒಂದು ಬ್ಲಾಗ್ನ ತೋರ್ಸಾತೀನಿ ನಿಮ್ಗೆ. ಇದು ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರ್ತಿಲ್ಲ, ಮಧ್ಯದಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈಗ ಬೆಳಿಗ್ಗೆ ಟೈಮು ಎಲ್ಲ ಕೆಲಸ ಮುಗಿಸ್ಕೊಂಬಂದು ಒಳಗಡೆ ಸ್ವಲ್ಪ ಟೀ ಕುಡಿಯೋಣಂತ ಈಗ ಬ್ಲ್ಯಾಕ್ ಟೀ ಕುಡಿಯತ್ತೀನಿ. ಯಾಕೋ ಇಷ್ಟ ಆಯಿತು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಬ್ಲ್ಯಾಕ್ ಟೀನ ಕುಡಿಯತ್ತೀನಿ. ನೋಡತ್ತೀರ, ನನಗೊಬ್ಬಕ್ಕಿಗೆ ಅಂತಲೇ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಒಂದು ಸಿಂಪಲ್ಲಾಗಿರೋ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕಪ್ ಟೀ ಕುಡಿದು ಒಂದೆರಡು ಬಿಸ್ಕೆಟ್ ತಿಂದುಬಿಟ್ರೆ ಮೈಂಡು ಫ್ರೀ ಆಗುತ್ತೆ ಮತ್ತು ಕೆಲಸ ಮಾಡೋಕ್ಕೆ ಹುರುಪು ಬರುತ್ತೆ. ಇಲ್ಲಿ ನೋಡತ್ತೀರ, ಮಾರಿಗೋಲ್ಡ್ ಬಿಸ್ಕೆಟ್ನ ಯೂಸ್ ಮಾಡ್ತೀನಿ ನಮ್ಮ ಮನೆಯೊಳಗೆ. ಯಾಕಂದರೆ ನನ್ನ ಮಗಳು ಚಿಕ್ಕವಳಿದ್ದಾಳಲ್ಲ, ಇದು ಶುಗರ್ ಫ್ರೀ ಇರ್ತೈತಿ. ಹಾಗಾಗಿ ಮಾರಿಗೋಲ್ಡ್ ಬಿಸ್ಕೆಟ್ನ ನಾವು ಯೂಸ್ ಮಾಡ್ತೀವಿ. ನನ್ನ ಮಗಳಿನ್ನ ಮಲಗಿದಾಳ. ಅವಳು ಹೇಳೋದ್ರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಅವಳು ಹೇಳೋ ಹೊತ್ತಿಗೆ ಅಂದ್ರೇ ಟಿಫನ್ ಕೂಡ ರೆಡಿ ಮಾಡಬೇಕು. ಇವತ್ತು ದೋಸೆ ಮಾಡತ್ತೀನಿ. ಹೋಟೆಲ್ ಸ್ಟೈಲ್ ದೋಸೆನ ನಾನು ಯಾವ ಥರ ಮಾಡ್ತೀನಿ, ಸೇಮ್ ನಿಮಗೆ ಹೋಟೆಲ್ನಲ್ಲಿ ಬರೋ ಥರನೇ ದೋಸೆ ಬರುತ್ತೆ. ಅವನ್ನ ತೋರಿಸ್ತೀನಿ. ಹಂಗೆ ಒಂದು ಪದಕದ ಸರ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇಲ್ಲಿ ನೋಡತ್ತೀರ, ನನ್ನ ಮಗಳಿಗೂ ಕೂಡ ಏನಾದರೂ ಸ್ವಲ್ಪ ಟ್ರೆಡಿಷ್ನಲಾಗಿ ರೆಡಿ ಮಾಡಿದಾಗ ಮ್ಯಾಚ್ ಆಗುತ್ತೆ, ಅಥವಾ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಇದು ಕೂಡ ಮ್ಯಾಚ್ ಆಗುತ್ತೆ ಅಂತ ತರಿಸ್ಕೊಂಡೆ. ಭಾಳ ಕಮ್ಮಿ ರೇಟಲ್ಲಿ ಸಿಕ್ತು. ಇದು ಗೋಲ್ಡ್ ಅಲ್ಲ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಭಾಳ ಚೆಂದಿದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕೋ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು, ಸಡನ್ಲಿ ಡೌನ್ ಆಗಿದೆ, ಅದೊಂದು ಬೇಜಾರಾಗ್ತಾ ಇದೆ. ಯಾಕಂದರೆ ವ್ಯೂಸ್ ಚೆನ್ನಾಗಿ ಬಂದು ಸಬ್ಸ್ಕ್ರೈಬರ್ಸ್ ಬಂದರೆ ವಿಡಿಯೋ ಮಾಡೋಕ್ಕೆ ನಮಗೂ ಖುಷಿ ಬರುತ್ತೆ. ಇಲ್ಲಾಂದರೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ. ಆದ್ರೂ ಏನೋ ಒಂದು ಪ್ರಯತ್ನ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇದ್ರೆ ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ. ನೋಡಿ ನಿಮಗೂ ಹೆಂಗೆ ಅನ್ನಿಸ್ತು ಅಂತ. ಇದ್ರ ಡೀಟೇಲ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದರ ಡೀಟೇಲ್ನ ಕೂಡ ಕೊಡ್ತೀನಿ. ಹಂಗೆ ಇಲ್ಲಿ ದೋಸೆನ ತೋರ್ಸಾತೀನಿ. ಸೇಮ್ ನಿಮ್ಗೆ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಯಾವ ಥರ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಹಂಗನ ಬರುತ್ತೆ ನಾನು ಮಾಡೋ ದೋಸೆಯಲ್ಲಿ. ನೋಡತ್ತೀರ, ನನ್ನ ಮಗಳು ಎದ್ದಿದ್ದಾಳೆ. ಅವಳು ಎದ್ದು ಹೊರಗೆ ಬರೋದ್ರೊಳಗೆ ಅಂದರೆ ಒಂದೆರಡು ದೋಸೆ ಮಾಡ್ಕೊಂಬೇಡ ಅಂತ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಪಲ್ಯ ಮತ್ತು ಚಟ್ನಿ ಎಲ್ಲನೂ ಮಾಡಿದ್ದೆ. ಈಗ ನೋಡತ್ತೀರ, ದೋಸೆನ ನಾವು ಎಲ್ಲರೂ ಒಂದೊಂದು ಸ್ಟೈಲಲ್ಲಿ ಮಾಡ್ತಿರ್ತಾರೆ. ನಾವು ರೇಷನ್ ಅಕ್ಕಿಯಲ್ಲೇ ಮಾಡೋದು, ರೇಷನಲ್ಲೇ ಕೊಡ್ತಾರಲ್ಲ ಆ ಅಕ್ಕಿಯಲ್ಲೇ ಮಾಡೋದು. ಅದೇ ಅಕ್ಕಿಯಲ್ಲಿ ಪರ್ಫೆಕ್ಟಾಗಿ ನೀವು ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಪೇಪರ್ ದೋಸೆ, ಅದೇ ಥರನೇ ನೀವು ಮನೇಲೂ ಕೂಡ ಮಾಡ್ಕೋಬೋದು. ನಾನು ತುಂಬ ರೇರ್ ಮಾಡೋದು, ಅಂದರೆ ವಾರದಲ್ಲಿ ಒಂದೆರಡು ಸಲ ಅಷ್ಟೇ ಮಾಡೋದು. ಎಲ್ಲರೂ ಕಂಟಿನ್ಯೂಸ್ ದೋಸೆ ಇಂಥವೆಲ್ಲ ಮಾಡಲ್ಲ. ಇಲ್ಲಿ ನೋಡ್ತಾ ಇದ್ರೆ ಪರ್ಫೆಕ್ಟ್ ದೋಸೆ ಬಂದಿದೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೋತೀನಿ. ಎಣ್ಣೆನ ನಾನು ಕಡಿಮೆ ಯೂಸ್ ಮಾಡ್ಕೋತೀನಿ, ಯಾಕಂದ್ರೆ ನನ್ನ ಮಗಳು ತಿಂತಾಳಲ್ಲ, ಹಾಗಾಗಿ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಇಲ್ಲಿ ನೋಡ್ತಾ ಇರೋ ಪರ್ಫೆಕ್ಟ್ ನೀವು ಹೋಟೆಲಲ್ಲಿ ಯಾವ ಥರ ತಿಂತೀರಾ ಅದೇ ಥರ ದೋಸೆನೇ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಹಂಗೆ ಇದಕ್ಕೆ ಕಾಂಬಿನೇಷನ್ ಚಟ್ನಿ ಪಲ್ಯ ಇಲ್ಲಾಂದರೆ ರುಚಿನೇ ಆಗೋದಿಲ್ಲ, ಅದನ್ನು ಕೂಡ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡತ್ತೀರ, ಎಲ್ಲ ಟಿಫನ್ ಕೂಡ ರೆಡಿಯಾಗಿದೆ ಬೆಳಗ್ಗೆದ್ದು. ಅದಾದಮೇಲೆ ಹೊರಗಡೆ ಬಂದು ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದೆ ಲೈಟಿನ ಸರನ ಆನ್ ಮಾಡಿದೆ. ಇಲ್ಲಿ ನೋಡತ್ತೀರ, ಇದು ತೆಗಿಯೋಕೆ ಮನಸ್ಸು ಬರ್ತಿಲ್ಲ, ಏನೋ ಒಂಥರ ಕಳೆ ಕಾಣ್ತಾ ಇದ್ದಾವೆ ಮನೆಗೆ. ಹಂಗೆ ತೋರಣ ಎಲ್ಲ ಹಾಕಿದ್ವಿ, ಅವು ಕೂಡ ಎಲೆಗಳು ಬಾಡಿದೆ, ತೆಗಿಬೇಕು. ತೆಗೆದ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಜೊತೆಗೆ ಅವರೆಕಾಳು ಪಲ್ಯನ, ಅವರೆಕಾಳು ಬೀಜದಿಂದ ಪಲ್ಯನ ಮಾಡ್ತಾರೆ. ಅದನ್ನು ನಾನು ಅವರೆಕಾಳು ಸಪ್ಪಿ ಅಂದರೆ ನೀವು ತೊಗಟೆ ಅಂತೀರಲ್ಲ, ಅದ್ರ ಜೊತೆಗೆ ನಾನು ಪಲ್ಯ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದರೆ ಇದು ಎಳೆ ಅವರೆಕಾಯಿ, ಹಾಗಾಗಿ ಅದರದ್ದು ಮೇಲಿನ ತೊಗಟೆನ ನಾನು ಬಿಸಾಕಿಲ್ಲ, ಅದ್ರ ಜೊತೆಗನ ಪಲ್ಯ ಮಾಡತ್ತೀನಿ. ಎಷ್ಟು ರುಚಿಯಾಗಿ ಬರ್ತೈತಿ ಅಂದ್ರೆ ನಿಜವಾಗ್ಲೂ ನೀವು ದೋಸೆ ಆಯಿತು ಅಥವಾ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಥರನ ಮಾಡ್ಕೋತೀನಿ. ಇಲ್ಲಿ ನೋಡತ್ತೀರ, ಏನು ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊತೀನಿ, ಏನೂ ಇಲ್ಲ. ನಿಮಗೆ ಟೊಮೆಟೊ ಬೇಡ ಅಂದರೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೋಬೋದು. ಅದಾದಮೇಲೆ ಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಪಲ್ಯಗ ರೆಡಿ ಮಾಡ್ಕೊಳತ್ತೀನಿ. ಏನು ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಕರಿಬೇವು ಕೊತ್ತಂಬರಿನ ಹಾಕ್ಕೊಂಡು. ಈ ಥರ ಕಾಮನಾಗಿ ಯಾರೂ ಮಾಡಲ್ಲ. ಅವರೆಕಾಯಿ ಬೀಜನ ತೊಗೊಂಡ್ಬಿಟ್ಟು ಪಲ್ಯನ ಮಾಡ್ತಾರೆ, ಆದರೆ ಅವರೆಕಾಯಿ ತೊಗಟೆನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಕಡಿಮೆ ಯೂಸ್ ಮಾಡೋದು. ಆದರೆ ನಾನು ತೊಗೊಳ್ಳುವಾಗ ಎಳೆದಿದ್ರೇ ತೊಗೊತೀನಿ, ಯಾಕಂದರೆ ನಮ್ಗೆ ಇಷ್ಟ ಅದು ನಮ್ಮ ಕಡೆಗೆ ಆ ಥರನ ಮಾಡ್ತೀವಲ್ಲ. ಹಾಗಾಗಿ ನಾನು ಬೀಜ ಸಮೇತ ತೊಗಟೆನ ಎಲ್ಲನೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ. ನಿಜವಾಗ್ಲೂ ಇದು ರೊಟ್ಟಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನು. ನೀವು ನೋಡತ್ತೀರ, ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು
ನಾನು ಪಲ್ಯನ ರೆಡಿ ಮಾಡ್ಕೊಳತ್ತೀನಿ. ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಭಾಳ ರುಚಿ ಆಗ್ತೈತಿ. ಆದ್ರೆ ಭಾಳ ಬಲ್ತಿರಬಾರ್ದು ಕಾಯಿ, ದಪ್ಪ ಇರಬಾರ್ದು. ನಿಮ್ಗದು ಸುಲಿಯುವಾಗ್ಲೇ ಗೊತ್ತಾಗ್ಬಿಡುತ್ತೆ ಎಳೆದಿದೆಯಾ ಇಲ್ಲ ಭಾಳ ಬಲ್ದಿದೆಯಾ ಅಂತ. ಬಲ್ತಿದ್ರೆ ಅದು ರುಚಿ ಆಗಲ್ಲ. ಯಾಕಂದ್ರೆ ನೀವು ಎಷ್ಟೇ ನೀರಲ್ಲಿ ಅದನ್ನ ಕುದಿಸಿದ್ರು ಕೂಡ ಅದು ಮೆತ್ತಗಾಗಲ್ಲ, ಬೇಯಲ್ಲ. ಆಯಿತಾ? ಈ ಥರದ್ದು ನೀವು ತೊಗೊಳಕ್ಕೆ ಹೋಗ್ಬೇಡಿ. ಎಳೆದಿರುತ್ತೆ, ನೀವು ಜಸ್ಟ್ ಒಂದು ಮುಟ್ಟಿದ್ರೆ ಸಾಕು ಅದು ಗೊತ್ತಾಗುತ್ತೆ. ಆ ಥರ ಇದ್ದರೆ ಮಾತ್ರ ಈ ಥರ ತೊಗಟೆ ಜೊತೆಗೆ ಪಲ್ಯ ಮಾಡ್ಕೊಳ್ಳಿ, ಇದು ಒಳ್ಳೆಯದು. ಹಾಗಾಗಿ ನಾನು ಈ ಥರನ ಪಲ್ಯನ ಮಾಡ್ಕೊತೀನಿ. ಇದು ರೊಟ್ಟಿಗೆ ಮಾತ್ರ ನಮ್ಮ ಕಡೆಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಹಂಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡತ್ತೀರ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆನಾ? ಹೊಸ ಚಾನಲ್ಲು ಸಪೋರ್ಟ್ ಮಾಡಿ. ಅದಾದಮೇಲೆ ಒಂದು 2 ನಿಮಿಷ ನಾನು ಎಣ್ಣೆಯಲ್ಲೇ ಸ್ವಲ್ಪ ಬಿಡ್ತೀನಿ. ಅದಾದಮೇಲೆ ಈಗ ಉಪ್ಪನ್ನು ಹಾಕ್ಕೊಳತ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೂರು ಸಕ್ಕರೆನ ಹಾಕ್ಕೊತೀನಿ. ಸಕ್ಕರೆನ ಅಂದರೆ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸಿಂಗ್ ಆಗಿರಬೇಕು ಅಂತ ಚೂರು ಸಕ್ಕರೆನ ಹಾಕ್ಕೊಂಡು, ಅದಾದಮೇಲೆ ಚೂರು ಅರಿಶಿಣದ ಪುಡಿ ಹಾಕ್ಕೊತೀನಿ. ನೀವು ಮಸಾಲ ಪುಡಿ ಎಲ್ಲ ಹಾಕ್ಕೊಬೋದು, ಸಾಂಬಾರು ಪುಡಿ ಹಾಕ್ಕೊಬೋದು. ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡತ್ತೀನಿ, ಸ್ವಲ್ಪ ಸ್ಪೈಸಿನೆಸ್ ಆಗಿರಲಿ ಅಂತ. ಯಾಕಂದರೆ ಇದು ಅವರೆಕಾಯಿ ಪಲ್ಯ ಸಪ್ಪೆ ಇರುತ್ತೆ, ನೀವೇನೇ ಹಾಕಿದ್ರೂ ಕೂಡ ಸ್ವಲ್ಪ ಉಪ್ಪು ಖಾರ ಎಲ್ಲ ಮೇಲಾಗಿಟ್ಟು ಪಲ್ಯನ ಮಾಡಿದ್ರೆ ರುಚಿ ಆಗುತ್ತೆ. ಇಲ್ಲಿ ನೋಡತ್ತೀರ, ನಾನು ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನ ಬಿಡ್ತೀನಿ. ಅದರಲ್ಲೇ ಸದ್ಯದಲ್ಲೇ ನೀರು ಹಾಕಲ್ಲ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳತ್ತೀನಿ. ಅದಾದಮೇಲೆ ಲಾಸ್ಟಿಗೆ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬಿಡ್ತೀನಿ ಬೇಯೋಕ್ಕೆ. ಅದು ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಂಡು ಆದಮೇಲೆ ನೀವು ಮತ್ತೆ ಅದಕ್ಕೆ ನೀರನ್ನು ಸೇರಿಸಿ ಕುದಿಯೋಕ್ಕೆ ಬಿಟ್ಬಿಡಿ ಅಷ್ಟೇ. ಈಸಿಯಾಗಿ ಕ್ವಿಕ್ಕಾಗಿ ನೀವು ಅವರೆಕಾಯಿ ಪಲ್ಯನ ಮಾಡ್ಕೋಬೋದು. ನಾನು ಕಾಳು ಶಪ್ಪಿ ಎಲ್ಲನೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಇದು ಎಳೆದಾಗಿರೋದ್ರಿಂದ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಅಪರೂಪ ನಾವು ಮಾಡೋದು. ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಇದು ಯೂಸ್ ಮಾಡ್ತಾರೆ. ತಂದಿದ್ದು ಉಳಿದಿತ್ತು ಇನ್ನು, ಹಾಗಾಗಿ ಇವತ್ತು ರೊಟ್ಟಿ ಜೊತೆಗೆ ಅವರೆಕಾಯಿ ಪಲ್ಯನ ಮಾಡಿದ್ದೀನಿ. ಇಲ್ಲಿ ನೋಡತ್ತೀರ, ಹಂಗೆ ಇದ್ರ ಜೊತೆಗೆ ಅಲಸಂದಿ ಕಾಳು ಪಲ್ಯನೂ ಮಾಡಿದ್ದೀನಿ. ಇಲ್ಲಿ ನೋಡತ್ತೀರ ಫ್ರೆಂಡ್ಸ್, ನಾನು ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಾಕ್ಕೊಂಡು ಅದಾದಮೇಲೆ ಈಗ ಕುದಿಯೋಕ್ಕೆ ಬಿಡ್ತೀನಿ. ಇಷ್ಟ ಆಗಿಬಿಟ್ರೆ ನೀವು ಅವರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಈ ಥರ ಯಾರೆಲ್ಲ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನೋಡತ್ತೀರ ಆಲ್ಮೋಸ್ಟ್ ಕುದ್ದು ಈಗ ಬೆಂದಿದೆ, ಸ್ವಲ್ಪ ಹೊತ್ತು ಬಿಟ್ಟಿದ್ದು. ಫ್ರೆಂಡ್ಸ್, ಯಾರೆಲ್ಲ ಈ ಥರ ಪಲ್ಯ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ, ಭಾಳ ರುಚಿ ಇರುತ್ತೆ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.